ಪಾರ್ಥ, ಕೋರ್ಟ್ ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಕೋರ್ಟ್ ದಾರಿ ನೋಡ್ತಿದ್ರೆ ಇನ್ನೂ ಖುಷಿ ಆಗುತ್ತೆ ಮೇಡಮ್. ಏನು ಕೋರ್ಟ್ ದಾರಿ ನೋಡಕ್ ಖುಷಿ ಆಗುತ್ತಾ? ಯಾಕೆ? ನೋಡಿ ಎಷ್ಟೊಂದ್ ಜನ ಲೇಡಿ ಲಾಯರ್ಸ್ ಇದ್ದಾರೆ. ಏ ಜೀವನ್, ಎಲ್ಲೋ ಹೋಗಿದ್ 2 ದಿನದ ಕಾಣ್ತಾ ಇಲ್ವಲ್ಲೋ? ವಿಕ್ಕಿ, ನಾನು ನಿನ್ ಕಡೆ ಇಲ್ಲ ಅನ್ಕೊಂಡೆ ಮಗ. ನಾನು ಯಾವತ್ತಿರು ನಿನ್ ಪರವಾಗಿ ವಿಕ್ಕಿ. ನೀನ್ ನನ್ನ ಫ್ರೆಂಡ್, ನಾನು ನಿನ್ನ ಮಾತನ್ನು ನಂಬ್ತೀನಿ. ಮತ್ತೆ ಯಾಕೆ ನಿನ್ನೆ ಕೋರ್ಟಿಗೆ ಬರಲಿಲ್ಲ? ಹೇಳಿದ್ ಕೇಳಿಸ್ಲಿಲ್ವಾ? ಎಲ್ಲಿ ಹೋಗಿದ್ದೆ ಅಂತ ಕೇಳ್ದೆ. ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಮಗ. ಅಪ್ಪ ಅಮ್ಮ ಊರಿಗೆ ಹೋಗಿದ್ರು. ಮೊನ್ನೆ ರಾತ್ರಿ ದಿಢೀರ್ ಅಂತ ಅಪ್ಪಂಗೆ ಹುಷಾರಿಲ್ಲ ಅಂತ ಫೋನ್ ಬಂತು. ಅದಕ್ಕೆ ನಾನು ತಕ್ಷಣ ಊರಿಗೆ ಹೊರಟೆ ಮಗ. ಫೋನ್ ಯಾಕೆ ಸ್ವಿಚ್ ಆಫ್ ಆಗಿತ್ತು? ನನ್ನ ಫೋನ್ ಅವತ್ತು ಊರಿಗೆ ಹೋಗ್ಬೇಕಾದ್ರೆ ಅರ್ಜೆಂಟಲ್ಲೆಲ್ಲೋ ಕಳೆದೋಗಿದೆ ಮಗ. ಸಾರಿ, ನಾನು ನಿಮ್ಗೆ ಹೇಳೋದಕ್ಕಾಗ್ಲಿಲ್ಲ. ಓಹೋ, ಇಷ್ಟೆಲ್ಲ ಆಗೋಯ್ತು ಪಾಪ. ನಾವು ನಿನ್ ಕ್ಲೋಸ್ ಫ್ರೆಂಡ್ಸ್, ನಮ್ಗೆ ಇದೆಲ್ಲ ಗೊತ್ತಾಗ್ಲಿಲ್ಲ. ಹಲೋ. ಹಲೋ ಜೀವಿತಾ, ಅಪ್ಪ ಹೇಗಿದ್ದಾರೆ? ಈಗ ಪರವಾಗಿಲ್ಲ ಅಣ್ಣ, ಹುಷಾರಾಗಿದ್ದಾರೆ. ಜೀವನ್ ಇದಾನ? ಅವ್ನ ಫೋನ್ಗೂ ಸಿಗ್ತಾ ಇಲ್ಲ. ಅವನ್ ಫೋನ್ ಕಳ್ದೋಗಿದೆ ಅಂತಿದ್ದ ಅಣ್ಣ. ಇವಾಗ ಊರಿಂದ ಬಂದು ವಿಕ್ಕಿ ಅಣ್ಣನ ಮನೆ ಕಡೆನೆ ಹೊರಟಿದ್ದಾನೆ. ಅಲ್ಲೇ ಇರ್ಬೋದು ನೋಡಿ. ಓ ಹೌದಾ, ಸರಿ ಸರಿ. ಅವನು ವಿಕ್ಕಿ ಮನೆ ಹತ್ರ ಹೋಗಿರ್ಬೋದು. ನಾನು ಅಲ್ಲೇ ವಿಚಾರಿಸ್ತೀನಮ್ಮ. ಓಕೆ, ಬಾಯ್. ಏಯ್ ಜೀವನ್, 2 ದಿನ ನಮ್ಮ ಜೀವನೇ ಬಾಯಿಗೆ ಬರ್ಸ್ಬಿಟ್ಟಿದ್ಯಲ್ಲ. ನೀನಿಲ್ಲ ಅಂತ ಎಷ್ಟು ಹೆದರ್ಕೊಂಡ್ಬಿಟ್ಟಿದೆ ಗೊತ್ತಾ? ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗಿದ್ರು ನಿನ್ ಜೀವನೇ ತೆಗೆದ್ಬಿಡ್ತಿದ್ದೆ. ಲೋ, ನೀನ್ ನನ್ನ ಫ್ರೆಂಡು ಕಣ. ಎಷ್ಟು ಬೇಜಾರಾಗಿರೋದು ಗೊತ್ತಾ ನೀನ್ ಸಾಯಿಸೋದಕ್ಕೆ. ನೋಡು ಜೀವನ್, ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. ಇವಾಗ ವಿಕ್ಕಿ ಗಮನ ನಿನ್ ಮೇಲಿದೆ. ನೀನ್ ಮೊದಲು ಬಚಾವಾಗ್ಬೇಕು. ಹಾಗಿದ್ರೆ ನಾನೇನ್ ಮಾಡ್ಲಿ? ನಮ್ಮೂರ್ಗೆ ಹೋಗ್ಲಾ? ಬೇಡ ಬೇಡ, ಹೇಳಿ ಕೇಳಿ ಒಳ್ಳೆ ಕೆಲಸ ಮಾಡಕ್ ಮನ್ಸ್ ಬಂದಿಲ್ಲ ಅಂತಂದ್ರು ಕೆಟ್ಟ ಕೆಲಸ ಮಾಡಕ್ ಅವನ್ ತಲೆ ಚೆನ್ನಾಗ್ ಓಡುತ್ತೆ. ಮತ್ತೆ ಹೋಗಿ ವಿಕ್ಕಿ ಗ್ಯಾಂಗ್ ಜೊತೆ ಸೇರ್ಕೊ. ಏನ್ ಹೇಳ್ತಾ ಇದ್ದೀರಾ? ಮತ್ತೆ ಅಲ್ಲೋದ್ರೆ ಏನು ಮಾಡಲ್ಲ, ಅವ್ರು ನಿನ್ ಫ್ರೆಂಡ್ಸ್ ತಾನೆ. ಏನೂ ಆಗಿಲ್ಲ ಅನ್ನೋ ತರ ನಾರ್ಮಲ್ ಆಗಿದ್ಬಿಡು. ನೀನ್ ನಂಬೋ ತರ ಏನಾದ್ರೂ ಹೇಳಿದ್ರೆ ಅವ್ರು ಖಂಡಿತ ನಂಬ್ತಾರೆ. ಜೀವನ್, ನೀನ್ ಸೇಫ್ ಆಗಕ್ಕೆ ಇದೊಂದೇ ದಾರಿ ಇರೋದು. ನೀನ್ ಅವ್ರ ಜೊತೆ ಇದ್ರೇನೆ ಸೇಫ್. ಏನೋ ನೀನು ಭಾರ್ಗವಿ ಜೊತೆ ಸೇರ್ಕೊಂಡಿದ್ಯಾ, ನನ್ನ ವಿರುದ್ಧನೇ ಸಾಕ್ಷಿ ಹೇಳಕ್ಕೆಲ್ಲ ಬಂದ್ಬಿಡ್ತೀಯ ಅಂತ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿದೆ ಮಗ. ನಾನ್ಯಾಕ ಭಾರ್ಗವಿಗೆ ಸಪೋರ್ಟ್ ಮಾಡ್ಲಿ ಮಗ? ನಾನು ಯಾವತ್ತಿದ್ರು ನಿನ್ ಕಡೆನೆ ವಿಕ್ಕಿ. ಒಳ್ಳೇದು.
ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂದರೆ, ನೀನು ಸೇಫ್ ಆಗಿರ್ಬೇಕು ಅಂದರೆ ನನ್ನ ಜೊತೆನೇ ಇರಬೇಕು. ಗೊತ್ತಾಯ್ತಾ ಜೀವನ್? ಥ್ಯಾಂಕ್ ಯು. ಈ ವಿಚಾರನ ಮೊದಲು JP ಅಂಕಲ್ಗೆ ತಿಳಿಸ್ಬೇಕು. ಅವರೊಬ್ಬರಿಂದ ಮಾತ್ರ ನನ್ನನ್ನು ಬಚಾವ್ ಮಾಡೋಕ್ಕೆ ಸಾಧ್ಯ. ನೀನು ಬಂದಿರೋ ವಿಚಾರ ತಿಳಿದ್ರೆ ಅವ್ರಿಗೂ ಸಮಾಧಾನ ಆಗತ್ತೆ. ಬಿಡಿ, ನಾನು ಅವಳ ಹೆಸರು ಹೇಳ್ಬೇಕು. ಅವ್ರ ಮುದ್ದಿನ ಮಗ ಯಾರೇನಂತ ಅವ್ರಿಗೂ ಗೊತ್ತಾಗ್ಲಿ. ವಂದನಾ, ಅಪ್ಪಿ ತಪ್ಪಿನೂ ನೀನ್ ಅವಳ ಹೆಸರು ಹೇಳಬಾರ್ದು. ಯಾಕೆ? ಅವಳು ನಿಮ್ ತಂಗಿ ಅಂತಾನಾ? ಅಲ್ಲ, ನಿನಗ್ ಒಳ್ಳೇದಾಗ್ಲಿ ಅಂತಾನೆ ಹೇಳ್ತಿರೋದು. ಅವಳ ಹೆಸರು ಹೇಳ್ದೆ ಇದ್ರೆ ನನ್ಗೇನು ಒಳ್ಳೇದಾಗತ್ತೆ? ಇದಕ್ಕೆ ನಿನ್ನ ಇನ್ನು ಚಿಕ್ಕೋಳು ಅಂತ ಹೇಳೋದು. ಒಂದು ಸಲ ನನ್ನ ಸ್ಥಿತಿನೇ ನೆನ್ಪು ಮಾಡ್ಕೊ. ನಾನು ವಿಕ್ಕಿ ಕೇಸ್ಗೆ ಅಷ್ಟೆಲ್ಲ ಸಹಾಯ ಮಾಡ್ತಿದ್ರು, ಈ ಮನೆ ಸೊಸೆ ಆಗಿದ್ರು ಭಾರ್ಗವಿ ಅಕ್ಕ ಅಂತ ಗೊತ್ತಾಗಿದ ತಕ್ಷಣ ಮಾವ ನನ್ನ ಕತ್ತಿಡ್ದು ಆಚೆ ದಬ್ಬಿದ್ರು. ಇನ್ನು ಅರ್ಜುನ್ ಮೇಲೆ ಅವ್ರು ಆಲ್ರೆಡಿ ಡಿಸಪಾಯಿಂಟ್ ಆಗಿದ್ದಾರೆ. ಅವ್ರ ಮಾತನ್ನ ಮೀರಿ ಅವನು ಭಾರ್ಗವಿನ ಇಷ್ಟಪಡ್ತಿದ್ದಾನೆ ಅಂತ ಗೊತ್ತಾದ್ರೆ ಅವನ ಕತ್ ಹಿಡ್ದು ಆಚೆ ದಬ್ತಾರಷ್ಟೇನೆ. ನಾನು ಅರ್ಜುನ್ ಏನ್ ಗತಿ ಇಲ್ದಿರೋನಲ್ಲ. ಅವನ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಈಗ್ಲೇ ನಿನ್ನ ಕಂಡ್ರೆ ಉರಿದು ಬೀಳ್ತಾನೆ, ಮುಟ್ಟಿದ್ರೆ ಮುನಿ ಅನ್ನೋ ಹಾಗೆ 1 ಮೈಲಿ ದೂರ ಸರಿತಾನೆ. ಇನ್ನು ನಿಮ್ಮನೆಗ್ ಬರ್ತಾನ? ಸಾಧ್ಯನೇ ಇಲ್ಲ. ಅವನು ಈಗ್ಲೇ ಕದ್ದು ಮುಚ್ಚಿ ಆ ಭಾರ್ಗವಿ ಜೊತೆ ಸುತ್ತಾಡ್ತಿದ್ದಾನೆ. ಇನ್ನೇನಾದ್ರೂ ಅವಳ ಕಾರಣಕ್ಕೆ ಮನೆಯಿಂದ ಆಚೆ ಹೋದ್ರೆ ಅವಳ ಮನೆಗೆ ಹೋಗ್ತಾನಷ್ಟೇನೆ. ಬೇಕಾ ನಿಂಗೆ? ಈಗ್ಲೂ ಅಷ್ಟೆ, ಮಾವನ್ ಮೇಲಿರೋ ಗೌರವಕ್ಕೆ ಅವ್ರ ಮಾತಕ್ ಕಟ್ಟಿಬಿದ್ದು ಎಂಗೇಜ್ಮೆಂಟ್ ಆಗಿದ್ದಾನಷ್ಟೇನೆ. ಮದ್ವೆನೂ ಹಾಗೆ ಆಗ್ಬೇಕು. ಅದನ್ನ ಬಿಟ್ಟು ಏನಾದ್ರೂ ಆಚೆ ಹೋದ್ರೆ ಭಾರ್ಗವಿ ಮತ್ತೆ ಅವನು ಒಂದಾಗಕ್ಕೆ ನಾವೇ ಸಹಾಯ ಮಾಡ್ದಂಗಾಗತ್ತೆ. ಈಗೇನ್ ಮಾಡ್ಬೇಕು ಅಂತೀರ ಅಕ್ಕ? ನಾವೇ ಏನಾದ್ರೂ ಪ್ಲಾನ್ ಮಾಡಿ ನಿಮ್ಮಿಬ್ಬರ ಮದ್ವೆ ಆಗೋವರೆಗೂ ಅವನು ನಮ್ಮ ಕಣ್ಣೆದುರಿಗೆ ಇರ್ಬೇಕು. ಹಾಗ್ ಮಾಡ್ಬೇಕು. ಆದ್ರೂ ಎಷ್ಟೇ ಆಗ್ಲಿ ಆ ಭಾರ್ಗವಿ ನಿಮ್ ತಂಗಿ. ಕೊನೆ ಕ್ಷಣದಲ್ಲಿ ನೀವ್ ನನಗ್ ಕೈ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ವಂದನಾ, ಪದೇ ಪದೇ ಅವಳು ನನ್ನ ತಂಗಿ ಅಂತ ಹೇಳ್ಬೇಡ. ಅರ್ಜುನ್ ಯಾವ್ದೋ ಹುಡುಗಿ ಹಿಂದೆ ಬಿದ್ದಿದ್ದಾನೆ ಅಂತ ಹೇಳಿದ್ದೆ ನಾನು. ಅವನು ಕೈ ತಪ್ಪಿ ಹೋಗೋ ಮೊದ್ಲು ಅವನ್ನ ಪಡ್ಕೋ ಅಂತ ಪ್ರತಿ ಹಂತದಲ್ಲೂ ನಿನಗ್ ಹೇಳ್ತಾನೆ ಬಂದಿದ್ದೀನಿ. ನಿಮ್ಮಿಬ್ಬರ ಮದ್ವೆ ಆಗ್ಲಿ, ನೀವಿಬ್ರು ಹತ್ರ ಆಗ್ಲಿ ಅಂತ ಇಷ್ಟೆಲ್ಲಾ ಕಷ್ಟ ಪಡ್ತಾ ಇದ್ದೀನಿ. ಆದ್ರೂ ನಿನಗೆ ನನ್ನ ಮೇಲೆ ಡೌಟಾ? ಹಾಗಲ್ಲ, ಆ ಭಾರ್ಗವಿ. ಅವಳ ಹೆಸರನ್ನ ಪದೇ ಪದೇ ಎತ್ಬೇಡ. ಆ ಭಾರ್ಗವಿ ನನಗೆ ಯಾರೂ ಅಲ್ಲ. ಪಾರ್ಥ, ಕೋರ್ಟ್ ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಕೋರ್ಟ್ ದಾರಿ ನೋಡ್ತಿದ್ರೆ ಇನ್ನೂ ಖುಷಿ ಆಗತ್ತೆ ಮೇಡಮ್. ಏನು? ಕೋರ್ಟ್ ದಾರಿ ನೋಡಕ್ ಖುಷಿ ಆಗುತ್ತಾ? ಯಾಕೆ? ನೋಡಿ, ಎಷ್ಟೊಂದ್ ಜನ ಲೇಡಿ ಲಾಯರ್ಸ್ ಇದ್ದಾರೆ. ಅಯ್ಯೋ ಮೇಡಮ್, ಹಾಗಲ್ಲ. ಒಂದ್ ಕಾಲದಲ್ಲಿ ಹೆಣ್ಮಕ್ಳಿಗೆ ಮಾತಾಡೋ ಸ್ವತಂತ್ರ, ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸೋ ರೈಟ್ಸು ಇರ್ಲಿಲ್ವಂತೆ. ಆದ್ರೆ ಇವಾಗ ನೋಡಿ, ಅಂತ ಎಷ್ಟೋ ರೈಟ್ಸ್ ನ ಕೊಡ್ಸೋಕೆ ಹೆಣ್ಮಕ್ಳೇ ಲಾಯರ್ ಆಗಿ ಹೋರಾಡ್ತಾ ಇದ್ದಾರೆ. ಹೆಣ್ಮಕ್ಳ ಅಭಿವೃದ್ಧಿಗೆ ಆದ್ಯತೆ ಕೊಡೋದ್ರಲ್ಲಿ ಸಮಾಜ ಹಿಂದೆ ಬಿದ್ದಿಲ್ಲ. ಹಾಗೆ ತಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋದ್ರಲ್ಲಿ ಹೆಣ್ಮಕ್ಳು ಧೈರ್ಯವಾಗಿ ಮುನ್ನುಗ್ತಿದ್ದಾರೆ ಅನ್ನೋ ಖುಷಿಲ್ ಹೇಳ್ದೆ. ಓ, ಅಂದ್ರೆ ಹೆಣ್ಮಕ್ಳ ಬಗ್ಗೆ ಕಾಳಜಿ, ಗೌರವ ಎಲ್ಲ ಇದೆ ಅಂತ ಆಯ್ತು. ಎಲ್ರ ಮೇಲೂ ಕಾಳಜಿ ಇರ್ಲಿ, ಆದ್ರೆ ನನ್ ಮೇಲ್ ಮಾತ್ರ ಸ್ವಲ್ಪ ಜಾಸ್ತಿ ಕಾಳಜಿ ಇರ್ಲಿ. ಗೊತ್ತಾಯ್ತಾ? ಪಾರ್ಥ,
ನಿಮ್ಮಲ್ಲೆಲ್ಲ ಹೇಗೆ ಹೇಗೆ ಅಂದ್ರೆ ಹೇಗೆ ಅಂದ್ರೆ ನಿಮ್ ಮನೇಲಿ ನಿಮ್ ಹೆಂಡತಿ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಕಳಿಸ್ತಾರ? ಸುಮ್ನೆ ಜನರಲ್ ನಾಲೆಡ್ಜ್ ಕೇಳಿದ್ನಪ್ಪ. ನಿನ್ಗೆ ಹೇಳ್ಬಾರ್ದು ಅನ್ಸುತ್ತೆ. ಏನ್ ಹೇಳ್ಬೇಡ ಬಿಡು, ಪರವಾಗಿಲ್ಲ. ಕೇಳಿ ಮೇಡಮ್, ನಿಮ್ ಪ್ರಶ್ನೆಗಲ್ದೆ ಇನ್ಯಾರಿಗೂ ಉತ್ತರ ಕೊಡ್ಲಿ? ಧಾರಾಳ ಕೇಳಿ. ಕೇಳಿರೋ ಪ್ರಶ್ನೆಗೆ ಇನ್ನು ಉತ್ತರನೇ ಕೊಟ್ಟಿಲ್ಲ. ಅದು ಇವಾಗೆಲ್ಲ ಹೆಣ್ಮಕ್ಳು ಅಡ್ಗೆ ಮನೇಲೇ ಇರ್ಬೇಕು, ಎಲ್ಲಾದ್ರೂ ಹೋಗುವಾಗ ಅಡ್ಗೆ ಮಾಡಿಟ್ಟೇ ಹೋಗ್ಬೇಕು ಅನ್ನೋ ಕಾಲ ಹೊರಟೋಗ್ಬಿಟ್ಟಿದೆ. ಸೊ ಕೆಲ್ಸಕ್ಕೆ ಹೋಗ್ಬೋದು ತಾನೆ? ಅಡ್ಗೆ ಮಾಡ್ಕೊಳಕ್ಕೆಲ್ಲ ಬರುತ್ತಾ? ಇದೇ ಪ್ರಾಬ್ಲಮ್ ಅಲ್ಲ ಕಣಯ್ಯ. ನೀವು ಗಂಡಸರಿಗೆ ಹಸ್ವೆ ಆಗಲ್ವಾ? ನಾವು ಮನೇಲಿಲ್ದೇ ಇದ್ದಾಗ, ಐ ಮೀನ್ ನಿಮ್ ಹೆಂಡತಿ ಮನೇಲಿಲ್ದೇ ಇದ್ದಾಗ ನಿಮಗ್ ನೀವಾದ್ರೂ ಅಡ್ಗೆ ಮಾಡ್ಕೊಳಕ್ ಬರ್ಬೇಕಲ್ವಾ? ನಿಮ್ ಹೊಟ್ಟೆ ತುಂಬಿಸ್ಕೊಳ್ಳೋ ಅಷ್ಟಾದ್ರೂ ಮಾಡ್ಕೊಳಕ್ ಕಲ್ತಿರ್ಬೇಕಲ್ವಾ? ಕಲ್ತ್ಕೊಳ್ತೀಯ ತಾನೆ? ಕಲ್ತ್ಕೋತೀನಿ ಮೇಡಮ್. ಅಡ್ಗೆ ತಾನೆ, 30 ದಿನದಲ್ಲಿ ಅಡ್ಗೆ ಕಲೀರಿ ಅಂತ ಒಂದು ಬುಕ್ ಬರುತ್ತಲ್ವಾ, ಅದನ್ನ ನೋಡಿ ಕಲ್ತ್ಕೋತೀನಿ. ನೋಡು ಪಾರ್ಥ, ನೀವ್ ಹೇಗೆ ಹುಡುಗಿ ಓದಿರ್ಲಿ, ಕೆಲ್ಸಕ್ ಹೋಗ್ಲಿ, ನಾವ್ ಕೆಲ್ಸಕ್ ಹೋಗೋದ್ ಬೇಡ ಅಂದ್ರೆ ಮನೇಲಿರ್ಲಿ, ಹಾಗಿರ್ಲಿ ಹೀಗಿರ್ಲಿ ಅಂತ ಆಸೆ ಪಡ್ತಿರೋ ಹಾಗೆ ನಾವುಗಳು ಕೂಡ ಗಂಡ್ ಮಕ್ಳು ಮನೇಲಿದ್ದಾಗ ನಮ್ಗೂ ಹೆಲ್ಪ್ ಮಾಡ್ಲಿ ಅಂತ ಆಸೆ ಪಡ್ತೀವಿ. ಈಗ ನಾನೇ ನಿನ್ ಹೆಂಡತಿಯಾಗಿ ಅಂದ್ರೆ ಹಾಗಂತ ಇಟ್ಕೋ. ಮನೇಲಿ ಎಲ್ಲಾ ಕೆಲ್ಸನೂ ಹಂಚ್ಕೊಂಡ್ ಮಾಡೋಣ. ನಾನು ಅಡ್ಗೆ ಮಾಡಿದ್ರೆ ನಾನು ಪಾತ್ರೆ ತೊಳಿತೀನಿ, ನಿನ್ ಕಸ ಗುಡ್ಸಿದ್ರೆ ನೀವು ಮನೆ ಒರ್ತೀರಾ ಅಲ್ವಾ? ಕರೆಕ್ಟ್. ಅವಳ ಜೊತೆ ಕಾದಾಡ್ಕೊಂಡು ಆ ಕೊಂಪಲ್ಲಿರೋಕ್ ಆಗಲ್ಲ ಅಂತಾನೆ ಮದ್ವೆ ಆಗಿ ಆ ಸಂಬಂಧನೆಲ್ಲ ಕಳ್ಕೊಂಡು ಈ ಮನೆಗ್ ಬಂದಿದ್ದೀನಿ. ಅಂಥದ್ರಲ್ಲಿ ಅವಳನ್ನ ಈ ಮನೆಗ್ ಬರಕ್ ಬಿಡ್ತೀನ? ಅದ್ರಲ್ಲೂ ಈ ಮನೆ ಸೊಸೆಯಾಗಿ ಸಾಧ್ಯನೇ. ಈ ಮನೆ ಸೊಸೆ ನನ್ನ ಓರ್ಗಿತ್ತಿ ನೀನೇ ಅಂತ ನಾನ್ ನಿರ್ಧಾರ ಮಾಡಾಕಿದ್ದೆ ವಂದನ. ಆದಷ್ಟು ಬೇಗ ಈ ಮನೆ ಸೇರೋಕೆ ರೆಡಿ ಆಗು. ಇವಳು ಏನಾದ್ರೂ ಆ ಭಾರ್ಗವಿ ಹೆಸರು ಹೋಗಿ ಹೇಳಿದಿದ್ರೆ ನನ್ನ ತಿಥಿನೇ ಆಗೋಗಿರೋದು. ಆಗ ಆ ಭಾರ್ಗವಿಗ್ ನಾನು ಹೆಲ್ಪ್ ಮಾಡಿಲ್ಲ ಅಂತ ಹೇಳಿದ್ರು ಮನೆಯಿಂದ ಆಚೆ ದಬ್ಬಿದ್ರು. ಏನಾದ್ರೂ ಅರ್ಜುನ್ ಇಷ್ಟಪಡ್ತಿರೋದು ನನ್ ತಂಗಿನೇ ಅಂತ ಗೊತ್ತಾದ್ರೆ ಕತೆ ಏನಾಗುತ್ತೋ ಏನೋ. ಇದೇ ನೆಪ ಇಟ್ಕೊಂಡು ನನ್ನ ಮನೆಯಿಂದ ಆಚೆ ಕಳ್ಸಿದ್ರು ಡೌಟೇ ಇಲ್ಲ. ಈ ವಂದನನಾದ್ರೂ ಹೇಗೋ ಯಾಮಾರಿಸ್ಬೋದು, ಮಾತ್ರ ಭಾರ್ಗವಿನ ಸಾಧ್ಯನೇ ಇಲ್ಲ. ಪಾ ದೇವ್ರೆ, ನಮ್ಮ ಅರ್ಜುನ ಈ ವಂದನಾನೇ ಮದ್ವೆ ಆಗಿ ಬರ್ಲಿ. ಭಾರ್ಗವಿ ಈ ಮನೆಗ್ ಬರ್ಬಾರ್ದು. ಅದಕ್ಕೆ ನಾನೇ ಏನಾದ್ರೂ ಮಾಡ್ಬೇಕು.